ಶೋ ಮಿ ದಟ್. ಅದು ನಿಮ್ಮ ಮುಖಕ್ಕೆ ಸೆಟ್ ಆಗಲ್ಲ ಕಣ್ರಿ. ಇದನ್ನ ಪ್ಯಾಕ್ ಮಾಡಿ. ಅಲ್ಲ, ನೋಡಕ್ ಇಷ್ಟೊಂದು ಚೆನ್ನಾಗಿದ್ದೀರಾ, ನಿಮ್ಗೆ ಇಂಥ ಡಬ್ಬ ಟೇಸ್ಟ್ ಇದೆ ಅಂತ ಅನ್ಕೊಂಡಿರ್ಲಿಲ್ಲ. ಕುಡ್ ಯು ಪ್ಲೀಸ್ ಮೈಂಡ್ ಯುವರ್ ಓನ್ ಬಿಸ್ನೆಸ್? ನಿಮ್ಗೆ ಯಾಕ್ರಿ ಇದಲ್ಲ? ಓ ಸರ್, ಸ್ವಲ್ಪ ಆಯಿಲು ಇಲ್ಲ ಕೆಸರು ಇದ್ರೆ ಕೊಡ್ತೀರಾ, ಮುಖಕ್ಕೆ ಬಳ್ಕೋಬೇಕು. ಮುಖ ಕ್ಲೀನ್ ಆಗಿದ್ರೆ ನನ್ನ ಜನ ಗುರ್ತು ಹಿಡಿಯಲ್ಲ. ನೀವೇನಂತೀರಾ? ನಾನ್ಸೆನ್ಸ್. ನಿಮಗೆ ಈ ಪ್ರೀತಮ್ ಅಂದ್ರೆ ಯಾರು, ನಂದಿನಿ ಅಂದ್ರೆ ಯಾರು ಅಂತ ಗೊತ್ತಾ? ಅದು ನಮ್ಮಿಬ್ರು ಹುಟ್ಟೋ ಮೊಮ್ಮಕ್ಳ ಹೆಸರು. ಮೊಮ್ಮಗು ಹುಟ್ಟಿದ್ರೆ ನನ್ನ ಹೆಸರು ಪ್ರೀತಮ್ ಅಂತ, ಮೊಮ್ಮಗಳು ಹುಟ್ಟಿದ್ರೆ ನಿಮ್ಮ ಹೆಸರು ನಂದಿನಿ ಅಂತ. ಇಬ್ರು ಮೊಮ್ಮಕ್ಕಳು ಸಾಕಲ್ವಾ? ಹೂ ದ ಹೆಲ್ ಆರ್ ಯು? ನಿಮ್ಮನ್ನು ನೋಡಿ ಹಳ್ಳಕ್ಕೆ ಬಿದ್ದು ಪಾಪಿ ಕಂಡ್ರಿ ನಾನು. ನನ್ನ ನಾಯಿ ಪಾಡಿಗೆ ಇವೆರಡೇ ಸಾಕ್ಷಿ. ಓ ಮೈ ಗಾಡ್, ಓ ಮೈ ಗಾಡ್, ಅದು ನೀವೇನಾ? ಎಫ್ಎಂ ಸಾಂಗ್, ಫೇಸ್ ಮೇಲ್ ಆಯಿಲ್. ನೀವು ಮತ್ತೆ ಸಿಗ್ತೀರಾ ಅಂತ ಅನ್ಕೊಂಡೇ ಇರ್ಲಿಲ್ಲ. ನಾನು ಅನ್ಕೊಂಡಿರ್ಲಿಲ್ಲ. ಏನ್ ಲಕ್ಕಲ್ಲ, ಬೇಡ ಬೇಡ ಅಂದ್ರು ಪದೇ ಪದೇ ಹೀಗೆ ಸಿಗ್ತಿದೀವಿ ಅಂದ್ರೆ ಮಿಸ್ ಇಲ್ದ ನಮ್ಮಿಬ್ರಿಗೂ ಮದುವೆ ಆಗುತ್ತೆ. ಹ್ಞೂ ಕಣ್ರಿ, ಲವ್ ಆಗಿದೆ, ಲೇಟ್ ಮಾಡೋದು ಬೇಡ. ಮಳೆಗಾಲ ಬೇರೆ ಸೂಪರ್ ಆಗಿದೆ. ನಿಮ್ದು ಬೆಂಗಳೂರಾ? ಯಾ, ಜಯಂತ್ರಂ ಅಂತ ನಮ್ಮಪ್ಪ ಬೇಜಾನ್ ಮಾಡಿಟ್ಟಿದ್ದಾರೆ. ಒಬ್ಬನೇ ಮಗ. ನಮ್ಮಮ್ಮ ತುಂಬಾ ಒಳ್ಳೆಯವರು. ಬರೋ ಸೊಸೆಗೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳ್ತಿರ್ತಾಳೆ. ಒಟ್ನಲ್ಲಿ ಯದ್ವಾ ತದ್ವಾ ಗ್ರೇಟ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ನನಗೆ ನಿಮ್ಮ ಬ್ಯಾಕ್ಗ್ರೌಂಡ್ ಬೇಕಾಗಿಲ್ಲ, ನೀವು ತುಂಬಾ ಚೆನ್ನಾಗಿದ್ರೆ ನನಗೆ ಅಷ್ಟು ಸಾಕು. ನಿಮ್ಮಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಅಡ್ಜಸ್ಟ್ ಮಾಡ್ಕೊಂಡು ಸಿನ್ಸಿಯರ್ ಆಗಿ ಸಂಸಾರ ಮಾಡ್ಕೊಂಡು ಹೋಗ್ತೀನಿ ನಾನು. ನಿಮಗೆ ಯಾವ್ದಾದ್ರು ಒಳ್ಳೆ ಮೆಂಟಲ್ ಹಾಸ್ಪಿಟಲ್ ಗೊತ್ತಾ? ಅದೊಂಥರ ನಮ್ಮ ತವ್ರ ಮನೆ ಇದ್ದಾಗ ಹೋಗಕ್ಕಾಗಿಲ್ಲ, ತುಂಬಾ ಬಿಸಿ. ದಯವಿಟ್ಟು ಒಂದ್ಸರಿ ಬಿಡು ಮಾಡ್ಕೊಂಡು ಹೋಗಿ. ನಿಮ್ ತಲೆ ಒಳಗೆ ಬ್ರೈನ್ ಇದೆಯಾ ಇಲ್ಲ ಎಲ್ಲಾದ್ರೂ ಬಿದ್ದೋಗಿದ್ಯಾ ಅಂತ ಸ್ಕ್ಯಾನ್ ಮಾಡಿಸಿ. ಹೀಗೆ ಲೂಸ್ ತರ ಓಡಾಡ್ಕೊಂಡಿದ್ರೆ ಸಖತ್ತಾಗಿ ಒದೆ ಬೀಳುತ್ತೆ. ಗಾಟ್ ಇಟ್? ರೇ, ಇನ್ಯಾವತ್ತೂ ನಾನು ನಿಮ್ಮನ್ನು ಹುಡ್ಕಲ್ಲ. ಅಪ್ಪಿ ತಪ್ಪಿ ಇನ್ನೊಂದ್ಸಲ ಏನಾದ್ರೂ ಸಿಕ್ಕಿದ್ರೆ ತಾಳಿ ಕಟ್ಬಿಡ್ತೀನಿ.